बोलो भारत माता की। ಇವತ್ತು ಚಿಕ್ಕೋಡಿ ನಗರದಲ್ಲಿ ಹಮ್ಮಿಕೊಂಡಿರತಕ್ಕಂತ ಚಿಕ್ಕೋಡಿ ಲೋಕಸಭಾ ವ್ಯಾಪ್ತಿಗೆ ಒಳಪಟ್ಟಿರತಕ್ಕಂತ 8 ವಿಧಾನಸಭಾ ಕ್ಷೇತ್ರದ 1896 ಬೂತ್ ಮಟ್ಟದ ಅಧ್ಯಕ್ಷರು ಮತ್ತು BL2 ಅವರ ಒಂದು ಕಾರ್ಯಕ್ರಮದ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಯಾವತ್ತು ಎಲ್ಲ ಗಣ್ಯಮಾನ್ಯರೇ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಯಾವತ್ತು 8 ವಿಧಾನಸಭಾ ಮತಕ್ಷೇತ್ರದ ಬೂತ್ ಮಟ್ಟದ ಅಧ್ಯಕ್ಷರೇ, ಭಾರತೀಯ ಜನತಾ ಪಕ್ಷದ ಗುರು ಹಿರಿಯರೇ, ಸಹೋದರ ಮಿತ್ರರೇ, ಕಾರ್ಯಕರ್ತರೇ, ಅಭಿಮಾನಿ ಬಂಧು ಬಳಗದವರೇ, ಇವತ್ತಿನ ಕಾರ್ಯಕ್ರಮದ ವಿಶೇಷವಾಗಿರ್ತಕ್ಕಂಥ ಸಂದರ್ಭ, ನಮ್ಮ ಈ ಕಾರ್ಯಕ್ರಮದಲ್ಲಿ ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ JP ನಡ್ಡಾ ಅವರು ಇವತ್ತು ದಿವಸ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಜೊತೆಗೆ ರಾಜ್ಯದ ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ವಿಜೇಂದ್ರ ಅವರು ಸಹಿತ ಇದರ ಜೊತೆಗೆ ಉಪಸ್ಥಿತರಿದ್ದಾರೆ. ಈಗಾಗಲೇ 28 ಲೋಕಸಭಾ ಉಸ್ತುವಾರಿಗಳನ್ನು ನೋಡಿಕೊಳ್ಳುವ ಸಲುವಾಗಿ ನೇಮಕಗೊಂಡಿರ್ತಕ್ಕಂಥ ಅಗರ್ವಾಲ್ ಜಿ ಅವರು ಈಗಾಗಲೇ ನಮ್ಮ ವೇದಿಕೆ ಮೇಲೆ ಉಪಸ್ಥಿತರಿದ್ದಾರೆ. ಈ ಒಂದು ಬೂತ್ ಮಟ್ಟದ ಸಂವಾದ ಕಾರ್ಯಕ್ರಮದ ಅಪೇಕ್ಷಿತರಾಗಿ ತಾವೆಲ್ಲ ಬಂದಿದ್ದು, ತಮ್ಮ ಅನಿಸಿಕೆಗಳನ್ನ, ತಮ್ಮ ವಿಚಾರಗಳನ್ನ ಹೇಳುವಂತ ಸಂದರ್ಭ ಇವತ್ತು ಒಬ್ಬ ಲೋಕಸಭಾ ಸದಸ್ಯನಿಗೆ ಶಕ್ತಿ ಕೊಟ್ಟಂತವ್ರು ನೀವು. ಆ ಶಕ್ತಿ ಕೊಟ್ಟಂತ ಜನರನ್ನ ಇವತ್ತಿನ ದಿವಸ ಕರೆದು ಕೇಳಿ ಅವರ ಮುಖಾಂತರ ನಿರ್ಣಯವನ್ನು ಮಾಡುವ ಸಲುವಾಗಿ ರಾಷ್ಟ್ರೀಯ ಅಧ್ಯಕ್ಷರು ಮತ್ತು ರಾಜ್ಯದ ಅಧ್ಯಕ್ಷರು ನಿಮ್ಮನ್ನ ಜೊತೆ ಮಾತನಾಡಲಿಕ್ಕೆ ಬರೋರಿದ್ದಾರೆ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿಕೆ ಇಚ್ಛೆ ಪಡ್ತಾ ಇದ್ದೇನೆ. ಭಾರತ ದೇಶ ಕಳೆದ 10 ವರ್ಷಗಳಲ್ಲಿ ಭಾರತೀಯ ಜನತಾ ಪಕ್ಷ ಸರ್ಕಾರ ನರೇಂದ್ರ ಮೋದಿ ಅವರ ಒಂದು ಮುಖಂಡತ್ವದಲ್ಲಿ ಅನೇಕ ಯೋಜನೆಗಳನ್ನ, ಜನಪರ ಯೋಜನೆಗಳನ್ನ ಜಾರಿಗೆ ತರುವುದರ ಮುಖಾಂತರ, ಜನಾಂಡರಾಗಿ ಆಗಿರ್ತಕ್ಕಂಥ ಸರ್ಕಾರ ಆಗೋದ್ರ ಮುಖಾಂತರ ಪ್ರತಿಯೊಂದು ಮನೆ ಮನೆಗೆ ನಮ್ಮ ಕಾರ್ಯಕ್ರಮಗಳನ್ನು ಕೊಟ್ಟಿದ್ದೀವಿ. ಆ ಒಂದು ಕಾರ್ಯಕ್ರಮವನ್ನು ಕೊಟ್ಟಂತ ಸಂದರ್ಭದಲ್ಲಿ ವಿಕಸಿತ ಭಾರತ ಅನ್ನುವಂಥ ಒಂದು ಯೋಜನೆಯನ್ನು ಸಹಿತ ನಾವು ಜಾರಿಗೆ ಒಂದು ಕಾರ್ಯಕ್ರಮವನ್ನು ಸಹಿತ ಮಾಡಿದ್ದೀವಿ. ಆ ಒಂದು ನಿಟ್ಟಿನಲ್ಲಿ ರಾಜ್ಯ ಸರ್ಕಾರದಲ್ಲಿರ್ತಕ್ಕಂಥ ಭಾರತೀಯ ಜನತಾ ಪಕ್ಷದಿಂದ ಭಾರತೀಯ ಜನತಾ ಪಕ್ಷದ ಸರ್ಕಾರದಿಂದ ಫಲಾನುಭವಿಗಳು ಸಾಕಷ್ಟು ಜನ ಇದ್ದಾರೆ. ಜೊತೆಗೆ ಕೇಂದ್ರ ಸರ್ಕಾರದ ಅನೇಕ ಯೋಜನೆಗಳ ಲಾಭವನ್ನು ಪಡೆದಿರತಕ್ಕಂಥ ಫಲಾನುಭವಿಗಳು ಸಾಕಷ್ಟು ಜನ ಇದ್ದಾರೆ. ಅವರನ್ನ ಇವತ್ತು ಭೇಟಿಯಾಗಿ ಮಾತನಾಡಿಸಿ ಮತಗಳನ್ನಾಗಿ ಪರಿವರ್ತನೆ ಮಾಡಬೇಕು, ಅದು ಜವಾಬ್ದಾರಿ ನಮ್ಮದದ. ಆ ಸಲ ನಾವು ವಿಧಾನಸಭೆಯಲ್ಲಿ ನಾವು ತಪ್ಪಿದ್ದನ ಅಲ್ಲಿ ನಾವು ಬಹಳ ಹವಾ ಮ್ಯಾಗ ಹೋದೆವು. ಆ ಹವಾ ಮ್ಯಾಗ ಹೋದಾಗನ ನಮ್ಮದು 136 ಅವರಾದ್ರು, 66 ನಾವು ಆದೀವು. ಅದಕ್ಕೆ ಹವಾ ಮ್ಯಾಗ ದಯಮಾಡಿ ಯಾರು ಹೋಗೋದು ಬೇಡ. ನಿಜವಾಗಿರ್ತಕ್ಕಂಥ ಮತದಾರರ ಮನೆಗೆ ಹೋಗಿ ಭೇಟಿ ಕೊಟ್ಟು ರಾಜ್ಯ ಸರ್ಕಾರದ ಯಾವ ಯೋಜನೆಯ ಲಾಭವನ್ನು ಅವ್ರು ಪಡ್ಕೊಂಡಿದ್ದಾರೆ ಅದನ್ನು ತಿಳಿಸಿ ಹೇಳಿ, ನಿಮ್ಮ ಆಶೀರ್ವಾದ ನಮ್ಮ ಪಕ್ಷಕ್ಕೆ ಬೇಕು, ನರೇಂದ್ರ ಮೋದಿ ಅವರಿಗೆ ಬೇಕು, ನಮ್ಮ ಅಭ್ಯರ್ಥಿಗೆ ಬೇಕು, ನಮ್ಮ ರಾಜ್ಯಾಧ್ಯಕ್ಷರಿಗೆ ಬೇಕು ಅನ್ನುವಂಥ ಮಾತನ್ನು ಹೇಳೋದ್ರ ಮುಖಾಂತರ ಅದ್ರ ಜೊತೆಯಾಗಿ ಕೇಂದ್ರ ಸರ್ಕಾರ ಸಾಕಷ್ಟು ಯೋಜನೆಗಳನ್ನ, ಲಾಭಗಳನ್ನ ಜನ ಪಡ್ಕೊಂಡಿದ್ದಾರೆ. ಅವರ ಮನೆಗಳಿಗೆ ಹೋಗಿ ಒಂದು ದಿವಸ ನಾವು ಈ ವಿಷಯಗಳನ್ನ ಕಲ್ಪಿಸಿ, ವಿಷಯಗಳನ್ನ ಅವ್ರಿಗೆ ತಲುಪಿಸಿ ಅವರ ಮನಸ್ಸನ್ನ ಪರಿವರ್ತನೆ ಮಾಡೋದ್ರ ಮುಖಾಂತರ ಈ ದೇಶಕ್ಕೆ
ಮೋದಿ ಗ್ಯಾರಂಟಿ ಅವಶ್ಯಕತೆ, ಮೋದಿ ಅವರು ಮುಂದಿನ ಒಂದು ಚುನಾವಣೆಯಲ್ಲಿ ಮತ್ತೆ ಪ್ರಧಾನಮಂತ್ರಿ ಆಗಬೇಕು ಅನ್ನೋ ಸಲುವಾಗಿ ನಾವು ಮತದಾನವನ್ನು ಮಾಡಬೇಕು ಅನ್ನೋಂಥ ಮಾತನ್ನು ನಾವು ನೀವೆಲ್ಲ ಕೂಡಿ ಹೇಳಬೇಕಾಗ್ತದೆ. ಬಹುಶಃ ಇದು ಬ್ಯಾಸಿಗ್ಯಾಗನ ಬರ್ತೈತ. ಬ್ಯಾಸಿಗ್ಯಾಗ ಬಂದಾಗ ಸ್ವಾಭಾವಿಕವಾಗಿ ಬಿಸಿಲಿನ ತಾಪ, ಚುನಾವಣೆ ತಾಪ, ಅಥವಾ ನಮ್ಮ ವೈಯಕ್ತಿಕವಾಗಿರ್ತಕ್ಕಂಥ ತಾಪ, ಅನೇಕ ತಾಪಗಳು ಕೂಡಿ ಚುನಾವಣೆಯನ್ನು ಮೈ ಮರಿಬಾರ್ದು. ನಾವು ಜಲಮದುದ್ದಕ್ಕೂ ತಾಪಿರೋಣ. ಆ ಜಲಮದುದ್ದಕ್ಕೂ ತಾಪಿದ್ರೂ ಸಹಿತ ನಾವು ಚುನಾವಣೆ ಸಂದರ್ಭದಲ್ಲಿ ಆ ತಾಪಗಳನ್ನು ಮರೆಯದೇ ಭಾರತ ದೇಶದ ಉಜ್ವಲ ಭವಿಷ್ಯಕ್ಕಾಗಿ ಮತ್ತೊಮ್ಮೆ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿಗಳಾಗಬೇಕು ನಮ್ಮ ದೇಶದ. ಜೊತೆಗೆ ಇವತ್ತು ಜಗತ್ತಿನ ಗುರುವಿನ ಸ್ಥಾನದಲ್ಲಿರ್ತಕ್ಕಂಥ ನಮ್ಮ ದೇಶ ಬರುವಂತ ದಿನಮಾನಗಳಲ್ಲಿ ಇನ್ನೂ ಉನ್ನತ ಸ್ಥಾನಕ್ಕೆ ಹೋಗುವಂತ ನಿಟ್ಟಿನಲ್ಲಿ ಭಾರತೀಯ ಜನತಾ ಪಕ್ಷದ ಸರ್ಕಾರ ಮತ್ತೊಮ್ಮೆ ಅಧಿಕಾರಕ್ಕೆ ಬಂದ್ರೆ ಅದು ಸಾಧ್ಯ ಅನ್ನೋ ಮಾತನ್ನ ಆ ಫಲಾನುಭವಿಗಳಿಗೆ ತಿಳಿಸಿ ಅವುಗಳ ಮತಗಳನ್ನ ಪರಿವರ್ತನೆ ಮಾಡುವಂತ ಕೆಲಸ ನಿಮ್ದು ಜವಾಬ್ದಾರಿ ಆಗ್ಯದ ಅನ್ನುವಂಥ ಮಾತನ್ನು ಹೇಳ್ತಾ, ಇವತ್ತು ಒಬ್ಬ ಕಾರ್ಯಕರ್ತ 100 ಮತಗಳನ್ನ ಪರಿವರ್ತನೆ ಮಾಡಿ ನಾನು ತಂದು ಹಾಕ್ತೀನಿ ಅನ್ನುವಂಥ ದೃಢ ವಿಶ್ವಾಸ ತಾವು ಇಟ್ರೆ ಇವತ್ತ 400ಕ್ಕಿಂತಲೂ ಹೆಚ್ಚು ಲೋಕಸಭಾ ಸದಸ್ಯರು ಆಯ್ಕೆಯಾಗಿ ಬರ್ತಾರೆ ಅನ್ನುವಂಥ ಆತ್ಮವಿಶ್ವಾಸ ನನ್ನಲ್ಲಿದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ವಿಶೇಷವಾಗಿ ಅಯೋಧ್ಯೆಯಲ್ಲಿ ರಾಮ ಮಂದಿರದ ಉದ್ಘಾಟನೆಯನ್ನ ತಾವು ನೋಡಿರಬಹುದು. ಟಿವಿ ಮುಖಾಂತರ ಸಾಕಷ್ಟು ಜನ ಅಲ್ಲಿ ಹೋಗಿರಬಹುದು. ಆದರೆ ರಾಮನ ಪುಸ್ತಕ ಎಷ್ಟು ಜನ ಓದಿದ್ರೆ ನನಗೆ ಗೊತ್ತಿಲ್ಲ. ಆದರೆ ರಾಮನ ಪುಸ್ತಕಗಳನ್ನ ಅಥವಾ ರಾಮಾಯಣವನ್ನ, ಬೈಬಲ್ ಅನ್ನ, ಕುರಾನವನ್ನ, ಭಗವದ್ಗೀತೆಯನ್ನ ಎಲ್ಲ ನಾವು ಓದಿದ್ವಿ. ಅದರಲ್ಲಿ ಒಂದು ವಾಕ್ಯ ಬರ್ತದೆ, ಮರ್ಯಾದಾ ಪುರುಷೋತ್ತಮ ಅನ್ನುವಂಥ ಮಾತಿಗೆ ಒಂದು ವಾಕ್ಯ ಬರ್ತದ. ಯಾಕಂದ್ರೆ ಇವತ್ತು ರಾವಣನು ಸೀತೆಯನ್ನು ಅಪಹರಣ ಮಾಡ್ತಾನ. ಅಪಹರಣ ಮಾಡ್ಕೊಂಡು ಹೋದಂತ ಸಂದರ್ಭದಲ್ಲಿ ಅವು ಮಾನಸಿಕವಾಗಿ ಮತ್ತೆ ತಲೆ ಕೆಚ್ಕೊಂಡು ಕೂತಿರ್ತಾನೆ. ಅವಾಗ ರಾವಣನ ಹೆಂಡತಿ ಮಂಡೋದರಿ ಬಂದು ಅಪಹರಣ ಮಾಡಿಕೊಂಡು ತಂದ ಒಣದಲ್ಲಿ ಇಟ್ಟಿದಿ, ಮತ್ತ್ಯಾಕ ತೆಲಿಕೆ ಹೆಚ್ಕೊಂಡು ಕೂತಿದಿ ಅಂತ ಮಂಡೋದರಿ, ರಾವಣನ ಹೆಂಡತಿ ಮಂಡೋದರಿ ಕೇಳಿದಾಗ, ನಾ ಎಷ್ಟು ಮಾತಾಡ್ರು ನನ್ನ ಜೊತೆ ಮಾತಾಡಕ್ ತಯಾರಿಲ್ಲ, ನಾ ಎಷ್ಟು ಪ್ರೀತಿ ಮಾಡ್ರು ಆಕೆ ನನ್ನ ಪ್ರೀತಿ ಮಾಡಕ್ ತಯಾರಿಲ್ಲ ಅನ್ನುವಂತ ಮಾನಸಿಕತೆ ನನ್ನ ಕಾಡಾಕತ್ತೈತೆ ಅನ್ನುವಂತ ಮಾತನ್ನು ಹೇಳಿದಾಗ, ಅವಾಗ ಮಂಡೋದರಿ ಹೇಳ್ತಾಳ, ನೀ ಯಾವತ್ತಿದ್ರು ಇವತ್ತು ಶಿವನ ಧ್ಯಾನವನ್ನು ಮಾಡಿದಿರ್ತಕ್ಕಂಥವನು, ಅನೇಕ ಶಕ್ತಿಗಳನ್ನು ಪಡ್ಕೊಂಡವನು. ನೀನು ರೂಪವನ್ನು ಬದಲಾಯಿಸಿ ರಾಮನ ರೂಪದಲ್ಲಿ ನೀ ಹೋಗಿ ಆಕೆಯನ್ನು ಮಾತಾಡಿಸೋಣ ಅಂತ ಮಾತನ್ನು ಹೇಳ್ತಾನೆ. ಆ ರಾಮನ ರೂಪದಲ್ಲಿ ಹೋಗಿ ಮಾತಾಡಿಸಿದ್ರು ಸಹಿತ ಅವಾಗ ನಾ ರಾಮನ ರೂಪ ಹಾಕೊಂಡು ನಾ ಟ್ರೈ ಮಾಡಿ ನೋಡಿ, ಆ ರಾಮನ ರೂಪ ಹಾಕೊಂಡು ನಾ ಹೋದಾಗ ಆಕಿ ಸೀತೆ ಕಾಣೋದಿಲ್ಲ, ನನಗೆ ಮಂಡೋದರಿ ಕಾಣ್ತಾಳ ಅನ್ನುವಂಥ ಮಾತನ್ನ, ಒಳಗಿನ ಮಾತನ್ನ ಹೇಳುವಂತ ಮಾತನ್ನು ಹೇಳ್ತಾ ಇದ್ದಾರೆ. ಉದ್ದೇಶ ಮರ್ಯಾದಾ ಪುರುಷೋತ್ತಮನಿಗೆ ಇರ್ತಕ್ಕಂಥ ಒಂದು ಹೆಣ್ಣಿನ ಬಗ್ಗೆ ಇರ್ತಕ್ಕಂಥ, ಹೆಣ್ಮಕ್ಳ ಬಗ್ಗೆ ಇರ್ತಕ್ಕಂಥ ಆದರ ಭಾವನೆಯನ್ನ ಸೂಚಿಸುವಂತ ಒಂದು ಸಂಗತಿ ಇವತ್ತು ದಿನಮಾನದಲ್ಲಿ ನೀವು ನೋಡ್ತಾ ಇದ್ದೀವಿ. ಅದನ್ನ 500 ವರ್ಷಗಳ ಒಂದು ಹೋರಾಟ, 500 ವರ್ಷಗಳದ್ದು ಹೋರಾಟಕ್ಕೆ ಇವತ್ತು ದಿವಸ ಬಹಳ ಜನ ಇಲ್ಲಿ ಸಾಕಷ್ಟು ಜನ ಇರಬಹುದು, ಕೆಲವು ಜನ ಇಲ್ಲ. ಆ ಹೋರಾಟವನ್ನು ಮಾಡಿದಂತ ಸಂದರ್ಭ ಇವತ್ತಿನ ದಿವಸ ಅಯೋಧ್ಯೆಯಲ್ಲಿ ರಾಮ ಮಂದಿರ ಉದ್ಘಾಟನೆ ಆಗಿದೆ. ಇನ್ನು ಬರುವಂತ ದಿನಮಾನಗಳಲ್ಲಿ
ದೇಶವನ್ನ ಉಳಿಸಿ ಬೆಳೆಸಬೇಕು. ಇನ್ನು ಹಲವಾರು ಸಮಸ್ಯೆಗಳು ದೇಶದ ಮುಂದಿದ್ದಾವೆ. ಆ ಸಮಸ್ಯೆಗಳಿಗೆ ಪರಿಹಾರವನ್ನು ನಾವು ಕಂಡುಹಿಡಿಬೇಕಾದ್ರೆ ಭಾರತೀಯ ಜನತಾ ಪಕ್ಷದ ಸರ್ಕಾರ ಅವಶ್ಯದ. ಜೊತೆಗೆ ಇವತ್ತಿನ ದಿವಸ ನರೇಂದ್ರ ಮೋದಿಯವರು ಮತ್ತೆ ದೇಶದ ಪ್ರಧಾನಮಂತ್ರಿ ಆಗೋದು ಬಹಳ ಅವಶ್ಯದ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ವಿಶೇಷವಾಗಿ ಈಗಾಗಲೇ ನಡ್ಡಾಜಿಯವರು ರಾಜ್ಯಾಧ್ಯಕ್ಷರು ಬೆಳಗಾವಿಯಿಂದ ಹೊರಟಿದ್ದಾರೆ. ಇನ್ನು 15 ನಿಮಿಷದಲ್ಲಿ ವೇದಿಕೆ ಬರಲಿದ್ದಾರೆ. ಬಂದಂತ ಸಂದರ್ಭದಲ್ಲಿ ತಾವು ಆದರಪೂರ್ವಕವಾಗಿ ಅವರನ್ನ ಸ್ವಾಗತ ಮಾಡಿಕೊಳ್ಳೋದ್ರ ಜೊತೆಗೆ ಅವರು ಸಂವಾದನ ಮಾಡುವಂತ ಸಂದರ್ಭದಲ್ಲಿ ತಮ್ಮನ್ನೇನಾದರೂ ಕೇಳಿದ್ರೆ ಈ ಭಾಗದಲ್ಲಿ ಆಗಬೇಕಾಗಿರ್ತಕ್ಕಂಥ ಅಭಿವೃದ್ಧಿ ಬಗ್ಗೆ ಯಾರಾದರೂ ಅವ್ರು ಕೇಳಿದರೆ ಅವಕಾಶ ಕೊಟ್ರೆ ಆ ಒಂದು ನಿಟ್ಟಿನಲ್ಲಿ ವಿಷಯವನ್ನು ಮಾತನಾಡ್ತಾ, ಯಾಕಂದ್ರೆ ಇನ್ನೂ ಮಾತಾಡೋಕೆ ಬಹಳ ಬರ್ತೈತೆ ನನಗೆ. ಆದ್ರೆ ಒಮ್ಮೆ ಎಲ್ಲೋ ಹೋಗಿ ಮಾತಾಡಿನಿ ಅಲ್ಲಿ ಪ್ರಹ್ಲಾದ್ ಜೋಶಿ ಅವರು ಆಮೇಲೆ ಮಾತಾಡಕ್ ಬಂದ್ರು. ಈ ರಮೇಶ್ ಕತ್ತಿ ಮಗ ಮಾತಾಡಂತ ನಮಗೇನು ಮಾತಾಡೋದಪ್ಪ, ಏನು ಮಾತಾಡಕ್ ಬಿಟ್ಟಿಲ್ಲ ಅವ. ಯಾಕಂದ್ರೆ ಒಬ್ಬ ನಾವಲ್ಗೆ ಅಂಗಡಿ ಇರ್ತೈತಿ. ಅವ್ರು ನನ್ನ ಹೆಸರು ಹೇಳ್ರ ರಮೇಶ್ ಕತ್ತಿ ಮಾತಾಡಿದ್ರೆ ಹೆಂಗಂದ್ರ ತೆಲ್ ತುಂಬ ಕೂದಲಿದ್ದವನ್ನ ಕಷ್ಟ ಮಾಡಿರ್ತಾರ ಕ್ಷೌರಿಕರು. ತೆಲ್ ತುಂಬ ಕೂದಲಿದ್ದವನ್ನ ಕಷ್ಟ ಮಾಡಿರ್ತಾರೋ, 100 ರೂಪಾಯಿ ಎಸ್ಕೋತಾರೋ, ಅವ್ರು ಕಷ್ಟ ಮಾಡಿಸ್ಕೊಂಡು ಹೋಗ್ತಾರ. ಮುಂದೆ ಬಂದು ಮತ್ತೊಬ್ರು ಬಂದುಕೊಂಡಿರ್ತಾರ. ಅವರು ಕುಂತಂತ ಸಂದರ್ಭದಲ್ಲಿ ಆ ಕ್ಷೌರಿಕ ಅವ್ರಿಗೆ 100 ತಗೊಂಡೈತ್ರಿ, ನಿಮಗೆ ನೀವು 200 ಕೊಡ್ಬೇಕ್ರಿ ಅಂತ ಹೇಳ್ತಾರ. ಯಾಕಪ್ಪ, ಮತ್ತು ಅವನು ತಲೆ ತುಂಬ ಕೂದಲದಾವ, ಅವಂಗ 100 ತಗೊಂಡಿದಿ, ಮತ್ತು ನನಗೆ ಇಲಿಗೊಂದು ಅದಾವ, ಮತ್ತು ನನಗ್ಯಾಕ 200 ಇಲ್ರಿ ಅವನು ಒಂದು ದಂಡಿಗೆ ಹೆಚ್ಚರ ಆ ಕಡೆ ದಂಡಿಗೆ ಹೋಗಿ ಮುಗಿಸಾಕ ಬರ್ತೈತಿ. ನಿಮ್ಮದು ಹಂಗಾಗೋದಲ್ಲ, ಹುಡುಕ್ಯಾಡಿ ನಿಮ್ಮನ್ನು ಕತ್ತರಿಸಬೇಕಾಕೈತಿ. ಅದರ ಸಲುವಾಗಿ ನಿಮಗೆ 200 ಅನ್ನೋ ಮಾತನ್ನ ಹೇಳ್ತಾರೆ. ಮತ್ತೆ ಈಗೆಲ್ಲ ನಾ ಮಾತಾಡಿ ಮುಗಿಸಿದ್ರೆ ಅವ್ರು ಬಂದವ್ರು ಮತ್ತೆ ತಿರುಗಿ ರಮೇಶ್ ಕತ್ತಿ ಮಾತಾಡಿದ್ರು ನಾವೇನು ಮಾತಾಡೋದಿದ್ರು ಅಂತ ಮಾತು ಹೇಳಬಾರ್ದು ಅನ್ನುವಂಥ ಮಾತಿನಲ್ಲಿ ಈ ಮೂಲವಾಗಿರ್ತಕ್ಕಂಥ ಈ ಸಭೆಯ ಉದ್ದೇಶವನ್ನು ನಾನು ತಮ್ಮ ಗಮನಕ್ಕೆ ತಂದಿದ್ದೇನೆ. ಬರುವಂಥ ದಿನಮಾನಗಳಲ್ಲಿ ತಾವೆಲ್ಲ ಒಂದಾಗಿ ಒಕ್ಕಟ್ಟಾಗಿ ವಿಧಾನಸಭೆಯಲ್ಲಿ ನಮ್ಮ ಏನಾದರೂ ತಪ್ಪುಗಳಾಗಿದ್ರೆ ಅದನ್ನು ತಿದ್ದುಕೊಳ್ಳಲಿಕ್ಕೆ ಇದು ಒಂದು ಲೋಕಸಭೆಯ ಒಂದು ದೊಡ್ಡ ಅವಕಾಶವನ್ನು ಒದಗಿಸಿಕೊಟ್ಟಿದೆ. ಯಾಕಂದ್ರೆ ಭಾರತ ದೇಶದಲ್ಲಿ ಕರ್ನಾಟಕ ರಾಜ್ಯದ ಮತದಾರರು ಎಷ್ಟು ಪ್ರಬುದ್ಧರಿದ್ದಾರೆ ಅಂದ್ರೆ 1983ರಲ್ಲಿ ರಾಮಕೃಷ್ಣ ಹೆಗಡೆ ಅವರಿಗೆ ಜನತಾ ಪಕ್ಷದ ಅಧಿಕಾರಕ್ಕೆ ಬಂದಿತ್ತು. ರಾಮಕೃಷ್ಣ ಹೆಗಡೆ ಅವರು ಅಧಿಕಾರಕ್ಕೆ ಬಂದಿದ್ರು. ಅದು ಒಂದು ಫೋನ್ ಕದ್ದಾಲಿಕೆ ಪ್ರಕರಣ ಮತ್ತು ಬಾಟ್ಲಿಂಗ್ ಪ್ರಕರಣದಲ್ಲಿ ಅವ್ರ ಮ್ಯಾಗ ಆರೋಪ ಬಂದ ತಕ್ಷಣ ಅವರು ಸರ್ಕಾರ ಡಿಸಾಲ್ವ್ ಮಾಡಿ ಮರು ಚುನಾವಣೆಗೆ ಹೋದ್ರು. ಆ ಚುನಾವಣೆಗೆ ಹೋದಾಗ ನಮ್ಮ ರಾಜ್ಯ ಇಡೀ ದೇಶಕ್ಕೆ ಉತ್ತರವನ್ನು ಕೊಟ್ಟು 224 ಸ್ಥಾನಗಳಲ್ಲಿ 135 ಸ್ಥಾನಗಳನ್ನು ರಾಮಕೃಷ್ಣ ಹೆಗಡೆ ಅವರ ಜನತಾ ಪಕ್ಷಕ್ಕೆ ಒದಗಿಸಿಕೊಟ್ಟು ಅದರ ನೆಕ್ಸ್ಟ್ ನಡೆದಿರ್ತಕ್ಕಂಥ 6 ತಿಂಗಳಲ್ಲಿ ನಡೆದಂತ ಲೋಕಸಭೆಗೆ ಮತ್ತೆ ಬೇರೆ ಪಕ್ಷದವರನ್ನು ಆರಿಸಿಕೊಳ್ಳುವುದರ ಮುಖಾಂತರ ಪ್ರಬುದ್ಧತೆಯನ್ನು ಮೆರೆದಿರ್ತಕ್ಕಂಥ ನಮ್ಮ ರಾಜ್ಯದ ಮತದಾರರು ಇವತ್ತು ವಿಧಾನಸಭೆಯಲ್ಲಿ ಏನ್ ತಪ್ಪಾಗಿದೆ ಅನ್ನೋದು ಈಗ ನಿಮಗೂ ಗೊತ್ತೈತಿ, ನನಗೂ ಗೊತ್ತೈತಿ. ಅವುಗಳನ್ನ ಸರಿ ಮಾಡ್ಕೊಳ್ಬೇಕೀಗ ಅವಕಾಶ ಐತಿ. ಎಲ್ಲಿ ತಪ್ಪಿದೆಯೋ ಅಲ್ಲಿ ತಿದ್ದುಕೊಂಡು ದೇಶ ಲೋಕಸಭೆ ಚುನಾವಣೆ ಮತ್ತೊಮ್ಮೆ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಆ ತಪ್ಪುಗಳನ್ನ ಸರಿಪಡಿಸಿಕೊಂಡು ಮತ ಪರಿವರ್ತನೆಯನ್ನು ಮಾಡಿಕೊಂಡು ಇವತ್ತು ದಿವಸ ಚುನಾವಣೆಯಲ್ಲಿ ರಾಜ್ಯದಲ್ಲಿರ್ತಕ್ಕಂಥ 28ಕ್ಕೂ 28 ಗೆಲ್ಲುವಂತ ಒಂದು ಪಕ್ಷದ ಮುಖಂಡರು ವಿಚಾರವನ್ನು ಇಟ್ಟುಕೊಂಡಿದ್ದಾರೆ. ಅವರ ಪೂರಕವಾಗಿ ನೀವೆಲ್ಲ ಕೂಡಿ ಕೆಲಸ ಮಾಡುವುದರ ಮುಖಾಂತರ ಇವತ್ತಿನ ದಿವಸ
ಅವರೇನು ಅಂಕಿ ಅಂಶಗಳನ್ನ ಇಟ್ಕೊಂಡಿದ್ದಾರೋ ಆ ನಿಟ್ಟಿನಲ್ಲಿ ಕರ್ನಾಟಕದಿಂದ ನಮ್ಮ ಲೋಕಸಭಾ ಅಭ್ಯರ್ಥಿಗಳನ್ನ ಗೆಲ್ಲಿಸಿಕೊಡುವಂತ ಕೆಲಸ ಬೂತ್ ಮಟ್ಟದ ಅಧ್ಯಕ್ಷ BL2 ಇವರಿಂದ ಪ್ರಾರಂಭ ಆಗಬೇಕು ಅನ್ನುವಂಥ ವಿಚಾರವನ್ನು ಇಟ್ಟುಕೊಂಡು ಈ ಸಭೆಯನ್ನ ಆಯೋಜನೆಯನ್ನ ಮಾಡಿದ್ದಾರೆ. ಆ ನಿಟ್ಟಿನಲ್ಲಿ ತಾವೆಲ್ಲ ಬಂದಿದ್ದೀರಿ. ಅವರ ಮಾರ್ಗದರ್ಶನವನ್ನ, ರಾಷ್ಟ್ರೀಯ ಅಧ್ಯಕ್ಷರ ಮಾರ್ಗದರ್ಶನವನ್ನ, ರಾಜ್ಯ ಅಧ್ಯಕ್ಷರ ಮಾರ್ಗದರ್ಶನವನ್ನ ತಾವೆಲ್ಲ ಕೇಳೋದ್ರ ಮುಖಾಂತರ ಬೂತ್ ಮಟ್ಟದಲ್ಲಿ ಅದನ್ನ ಕಾರ್ಯರೂಪಕ್ಕೆ ತರೋದ್ರ ಮುಖಾಂತರ ಭಾರತೀಯ ಜನತಾ ಪಕ್ಷ ಮತ್ತೊಮ್ಮೆ ನರೇಂದ್ರ ಮೋದಿ, ಮತ್ತೊಮ್ಮೆ ಫಿರ್ ಏಕ್ ಬಾರ್ ನರೇಂದ್ರ ಮೋದಿ ಅನ್ನುವಂಥ ಮಾತನ್ನ ಮತ್ತೊಮ್ಮೆ ಹೇಳಿ ಆಶೀರ್ವಾದ ಮಾಡಿ ಗೆಲ್ಲಿಸ್ಬೇಕಂತ ತಮ್ಮೆಲ್ಲರ ಕೈ ಮುಗಿದು ವಿನಂತಿಯನ್ನು ಮಾಡ್ಕೊಂಡು 2 ಮಾತುಗಳು ಮುಗಿಸ್ತಾ ಇದ್ದೇನೆ. ನಮಸ್ಕಾರ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.